ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚಿಂಗ್ರಿ ಶಿಶುಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ರಾಜೀನಾಮೆ ಕೊಡಲೇಬೇಕು ಅಂತಕ್ಕಂಥ ವಿಚಾರ. ಸಂದೇಶ್ ಅವ್ರು ಹೇಳ್ತಾರೆ ಶಾಸಕ ಸುಬ್ಬಾರೆಡ್ಡಿ ಅವರು ನಾನು ಕೊಡಲ್ಲ ಅಂತಕ್ಕಂಥ ಇಂಟೆನ್ಷನ್ ಮೇಲೆ ಇದ್ದಾರೆ. ಈ ವಿಚಾರದ ಬಗ್ಗೆ ಇವತ್ತು ಪ್ರಸ್ತಾಪ ಮಾಡೋದಾದ್ರೆ ಏನು ಈ ಹಿನ್ನೆಲೆ ಅಂತಂದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನಲ್ಲಿ ಕಳೆದ ಒಂದು ತಿಂಗಳಿಂದ ಕೂಡ ಇವರಿಬ್ಬರ ಒಂದು ನಡುವಿನ ಜಮೀನಿನ ಹೋರಾಟಗಳಿವು. ಮಾಮೂಲಿ ಅಲ್ಲ, ವೈಯಕ್ತಿಕ ವಿಚಾರಗಳಲ್ಲ, ಜಮೀನು ಹೋರಾಟಗಳು. ಶಾಸಕರು ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಸಂದೇಶ್ ಅವರು ತಿಳಿಸ್ತಾ ಇದ್ದಾರೆ. ಶಾಸಕರು ನಾನು ಯಾವುದೇ ಆ ಥರ ಅಕ್ರಮ ಆಸ್ತಿಯನ್ನು ಗಳಿಸಿಲ್ಲ, ಒಂದು ವೇಳೆ ಗಳಿಸಿದ್ರೆ ನಾನು ಕೂಡಲೇ ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಅವರು. 1 ಕುಂಟೆ ಜಮೀನು ನನ್ನ ಹೆಸರಲ್ಲಿದ್ದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಇವಾಗ 30 ಎಕರೆಯಷ್ಟು ಜಮೀನು ಶಾಸಕ ಸುಬ್ಬಾರೆಡ್ಡಿ ಅವರ ಹೆಸರಲ್ಲಿದೆ, ಇವಾಗ ರಾಜೀನಾಮೆ ಕೊಡಲೇಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಸಂದೇಶ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸಂದೇಶ್ ಅವರ ಪ್ರಕಾರ ಸುಬ್ಬಾರೆಡ್ಡಿ ಅವರು ರಾಜೀನಾಮೆ ಕೊಡಲೇಬೇಕಾ, ಅಥವಾ ಅವರಿಗೆ ನೈತಿಕತೆ ಅಂದರೆ 1 ಕುಂಟೆ ಇದ್ದರೂ ನಾನು ಕೊಡ್ತೀನಿ ರಾಜೀನಾಮೆ ಅಂತಕ್ಕಂಥ ಮಾತನ್ನ ಶಾಸಕರು ತಿಳಿಸಿದ್ರು. ಅದು ಯಾವ ಥರ ಇವಾಗ ಪರಿಣಾಮ ಬೀರ್ತಕ್ಕಂಥದ್ದು ಈ ಹೊಸಕೋಟೆ ಜಮೀನು ವಿಚಾರದಲ್ಲಿ ಅಂತಕ್ಕಂಥದ್ದು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಆ ತಿಳಿಸುವ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಯುವ ಶಕ್ತಿಗಳನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಮ್ಗೆ ಯಾವತ್ತೂ ಕೂಡ ಇಲ್ಲೇನಾಗ್ತದೆ, ಸಂದೇಶ್ ಅವರು ಯುವ ನಾಯಕರು, ದಲಿತ ಹೋರಾಟಗಾರರಾಗಿ ಅದೇ ಕಮ್ಯುನಿಟಿಯಲ್ಲಿ ಬೆಳೆದಿದ್ರು ಸಹ ಒಂದು ಏನು ಈ ಬಡವರ ವಿಚಾರಗಳ ಬಗ್ಗೆ, ಅವರ ಕಷ್ಟ ಸುಖಗಳ ಬಗ್ಗೆ ಅರ್ತಿರ್ತಕ್ಕಂಥ ಒಂದು ಮನೋಭಾವ ಇದೆ. ಅಕಸ್ಮಾತ್ ಯಾರಾದರೂ ನಮ್ಗೆ ತೊಂದರೆ ಆಗಿದೆ ಅಂತಂದರೆ ಅಲ್ಲೋಗಿ ನ್ಯಾಯ ಕೊಡಿಸ್ತಕ್ಕಂಥ ಶಕ್ತಿ ಇದೆ ಅಂತ ಇಟ್ಕೊಳ್ಳೋಣ, ಮಾಡ್ತಾ ಇದ್ದಾರೆ, ಇದ್ರೂ ಇದೆ, ಆ ಶಕ್ತಿ ಕೂಡ ಇದೆ. ಜೊತೆಗೇನಾಗಿದೆ, ಕೆಲವು ಮಿಸ್ಯೂಸ್ ಆಗ್ತಕ್ಕಂಥ ವಿಚಾರಗಳು ಕೂಡ ಇಲ್ಲಿ ಪ್ರಸ್ತಾಪ ಮಾಡಕ್ಕೆ ಹೊರಟಿದ್ದೀನಿ ನಾನು. ಯಾಕಂದರೆ ಒಬ್ಬ ಹೋರಾಟಗಾರ ನ್ಯಾಯ ಕೊಡಿಸ್ತೀನಿ ಅಂತಕ್ಕ ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವ ಥರ ನ್ಯಾಯ ಕೊಡಿಸ್ಬೇಕಾಗ್ತದೆ. ನಮ್ಮ ದೇಶದಲ್ಲಿ ನ್ಯಾಯಾಲಯಗಳ ವ್ಯವಸ್ಥೆ ಇದೆ, ಪೊಲೀಸ್ ವ್ಯವಸ್ಥೆ ಇದೆ, ಇಷ್ಟನ್ನು ಮೀರಿ ನೀನು ನ್ಯಾಯ ಮಾಡೋಕ್ಕಾಗಲ್ಲ. ಮತ್ತು ಯಾವುದೋ ಒಂದು ಸಿವಿಲ್ ಡಿಸ್ಟ್ರಿಬ್ಯೂಟ್ ಇದೆ ಅಂತ ಹೇಳ್ಬಿಟ್ಟು ನೀನು ದೌರ್ಜನ್ಯವಾಗಿ ಹೋಗಿ ಬೋರ್ಡ್ ಹಾಕಿ ಇಲ್ಲ ಅಲ್ಲಿ ಟೆಂಟ್ ಕೂಡಿಸ್ಬಿಟ್ಟು ಗಲಾಟೆಗಳು ಮಾಡಿ ನ್ಯಾಯ ಕೊಡ್ಸೋಕ್ಕಾಗಲ್ಲ. ನಿನ್ನ ಪರಿಧಿಯಲ್ಲಿ ಯಾವ ಥರ ನ್ಯಾಯ ಕೊಡಿಸ್ಬಹುದು ಅಂತಕ್ಕಂಥ ವಿಚಾರವನ್ನು ಕೂಡ ಇವತ್ತು ಪ್ರಸ್ತಾಪ ಮಾಡೋಣ. ಯಾಕಂತಂದರೆ ಒಬ್ಬ ಬಡವ ತಪ್ಪು ಮಾಡಿದ್ರು ತಪ್ಪೇನೆ, ಶ್ರೀಮಂತ ತಪ್ಪು ಮಾಡಿದ್ರು ಕೂಡ ತಪ್ಪೇನೆ. ಶ್ರೀಮಂತ ತಪ್ಪೇ ಮಾಡಿಲ್ಲ ಶಿಕ್ಷೆ ಕೊಡಬೇಕು, ಬಡವ ತಪ್ಪು ಮಾಡಿದ್ರು ಕೂಡ ಬಿಡಲೇಬೇಕು ಆತನ ಅಂತಕ್ಕಂಥ ಕಾನೂನು ನಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ. ತಪ್ಪು ಯಾರು ಮಾಡಿದ್ರು ಸಹ ತಪ್ಪೆ. ಸಂದೇಶ್ ಅವರು ಈಗ ಏನು ಬಾಗೇಪಲ್ಲಿ ತಾಲೂಕಲ್ಲಿ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಸುಬ್ಬಾರೆಡ್ಡಿ ಅವರಂತ ಹೋರಾಟ ಮಾಡಲಿಕ್ಕೆ ಸೋಲಾಪುರದ ವಿಚಾರಕ್ಕೆ ಬಂದಿದ್ರು. ಅಲ್ಲಿಂದ ಅವರಿಗೆ ಏನಾಗಿದೆ, ಜಿಲ್ಲೆಯಿಂದ ಹೊರಗಾಗ್ತಕ್ಕಂಥದ್ದು ಅಂದರೆ ಗಡಿಪಾರ್ ಅಂತ, ಚಿಕ್ಕಬಳ್ಳಾಪುರ ಎಂಟೈರ್ ಜಿಲ್ಲೆಗೆ ನೀವು ಕಾಲಿಡಂಗಿಲ್ಲ ಅಂತಕ್ಕಂಥ ಆದೇಶವನ್ನು 3 ತನಕ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ನೀಡಿದೆ. ಆ ಉದ್ದೇಶದ ಮೇಲೆ ಬಾಗೇಪಲ್ಲಿ ಕಾಲಿಡದೆ ಹೊರ ತಾಲೂಕುಗಳಲ್ಲಿ ಕೂಡ ಸುಬ್ಬಾರೆಡ್ಡಿ ಅವರು ಅಕ್ರಮ ಆಸ್ತಿಗಳು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಎಲ್ಲಿ ಏನು ಯಾಕೆ ಮಾಡಿದ್ದಾರೆ, ಅಲ್ಲಿ ಏನಾಗಿದೆ, ಸಂದೇಶ್ ಅವರು ಏನು ಹೇಳ್ತಾ ಇದ್ದಾರೆ, ಸುಬ್ಬಾರೆಡ್ಡಿ ಅವರು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನ ನಾವು ಇವಲ್ಲಿ ಪ್ರಸ್ತಾಪ ಮಾಡೋಣ. ಸುಬ್ಬಾರೆಡ್ಡಿ ಅವರು ಡೈರೆಕ್ಟ್ ಚಾಲೆಂಜ್ ಹಾಕಿದ್ದಾರೆ. ಏನಂತ, ಒಂದೇ 1 ಗುಂಟೆ ತೋರಿಸಿದ್ರೆ ರಾಜೀನಾಮೆ ಇಲ್ಲೇ ಬಿಸಾಕ್ತೀನಿ ಅಂತ, ದಾಖಲೆಗಳ ಸಮೇತ ಪಾಣಿಗಳ ಸಮೇತ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. ಈ ಜಾಗ ಬಂದು ಸರ್ವೆ ನಂಬರ್ 16 ನೋಡಿ, ಇದು ಸರ್ವೆ ನಂಬರ್ 16. ಈ ಜಾಗ ಯಾರ ಹೆಸರಲ್ಲಿ ಐತಂದ್ರೆ ಸುಬ್ಬಾರೆಡ್ಡಿ ಬಿನ್ ನಂಜುಂಡಪ್ಪ ನೋಡಿ. ಈ ಪಾಣಿ ಸುಬ್ಬಾರೆಡ್ಡಿ ಬಿನ್ ನಂಜುಂಡಪ್ಪ ನೋಡಿ, ಇಲ್ಲಿ ಐತಿ ಈ ಜಾಗ. ಸರ್ವೆ ನಂಬರು 16, 4 ಎಕರೆ 29 ಗುಂಟೆ, 4 ಎಕರೆ 29 ಗುಂಟೆ ಸುಬ್ಬಾರೆಡ್ಡಿ ಬಿನ್ ನಂಜುಂಡಪ್ಪ. ಈ ಸರ್ವೆ ನಂಬರ್ ಬಂದು 16. ಈ ಜಾಗ ನೋಡಿ, ಇಲ್ಲಿಂದ ಈ ಕಡೆ ಈ ಕಾಂಪೌಂಡ್ ಐತಿ, ಇಲ್ಲಿ ಬರ್ರಿ ಈ ಕಾಂಪೌಂಡ್ ಐತಿ, ಈ ಕಾಂಪೌಂಡ್. ಈ ಜಾಗ ಬಂದು ಸರ್ವೆ ನಂಬರ್ 15 ನೋಡಿ, ಇದು ಕಾಂಪೌಂಡ್ ಹಾಕಿರೋ ಜಾಗ. ಈ ಜಾಗ ಏನ್ ತೋರಿಸ್ತೈತೆ ನೋಡಿ, ಕಲ್ಲು ಬಂಡೆ ಅಂತ ತೋರಿಸ್ತೈತೆ. ಇಲ್ಲಿ 3 ಎಕರೆ 15 ಗುಂಟೆ ಈ ಜಾಗ ಕಾಂಪೌಂಡ್ ಹಾಕಿರೋಂತ ಸುಬ್ಬಾರೆಡ್ಡಿ. ಈ ಜಾಗಕ್ಕೆ ಸುಬ್ಬಾರೆಡ್ಡಿದು ಇಲ್ಲಿ 37.5 ಎಕರೆ ಜಮೀನ್ ಲೀಗಲ್ ಆಗಿ ತಗೊಂತಾನೆ. ಆದ್ರೆ ಉಳಿದಿರೋಂತ 20 ಎಕರೆ ಜಮೀನ್ಗೆ ಈ ತರ ಇಲ್ಲೀಗಲ್ ಆಗಿ ಕಾಂಪೌಂಡ್ ಹಾಕಿದ್ದಾನೆ. ಉಳಿಯ ಒಗ್ಗುಂಟು ಸುಪ್ಪಿಚ್ಚಿಡ್ ರಾಜೀನಾಮೆ ಇಸ್ತಾನು ಅಂತ ಹೇಳ್ಬಿಟ್ಟು ಹೇಳಿರೋದು. ಇವತ್ತೇ ಕೊಡ್ಬೇಕು ರಾಜೀನಾಮೆ. ಇದು ಇರೋಂಥದ್ದು ಬಸ್. ಸಂದೇಶ್ ಅವರು ತಿಳಿಸ್ತಕ್ಕಂಥದ್ದು, ಸುಬ್ಬಾರೆಡ್ಡಿ ಅವರು ಹೊಸಕೋಟೆ ತಾಲೂಕಲ್ಲಿ 1 ಸರ್ವೆ ನಂಬರಲ್ಲಿ 4 ಎಕರೆ 29 ಗುಂಟೆ ಜಮೀನನ್ನ ಕ್ರೆಡಿಟ್ ತಗಂತಾರೆ. ಅದರ ಪಕ್ಕದಲ್ಲೇ
ಕಲ್ಲು ಬಂಡೆ ಅಂತಕ್ಕಂಥ ಒಂದು ಸರ್ವೆ ನಂಬರ್ ಕೂಡ 1.5 ಎಕರೆ ಚಿಲ್ಲರೆ ಅಲ್ಲೇ ಐತೆ. ಆದರೆ ಇವ್ರು ಹೇಳ್ತಕ್ಕಂಥದ್ದು 1 ಕುಂಟೆ ಜಮೀನು ತೋರಿಸಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಸುಬ್ಬಾರೆಡ್ಡಿ ಅವರು ಹೇಳಿದ್ ನಿಜ. ಆದರೆ ನಾನು ಅದನ್ನ ಹೇಳಿದ್ದು, ನಾಯಕರು ಹೋರಾಟಗಳು ಮಾಡಬೇಕಾದ್ರೆ ನಾವು ಯಾವ ಥರ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಮಾಡ್ತೀವಿ, ಅದು ಜಮೀನು ಇದ್ರೆ ರಾಜೀನಾಮೆ ಕೊಡಲೇಬೇಕಾ, ಅವ್ರು ಹೇಳಿದ್ದೇನು ನೀವು ಮಾತಾಡ್ತಾ ಇರೋದೇನು ಅಂತಕ್ಕಂಥ ವಿಚಾರ ಮುನ್ನೆಲೆಗೆ ತಂದಾಗ ಸುಬ್ಬಾರೆಡ್ಡಿ ಅವರು ಹೇಳಿದ್ದು ಗೋಮಾಳಗಳು, ಕಲ್ಲು ಬಂಡೆಗಳು, ದುಂಡುತೋಪುಗಳು ಅಥವಾ ಸರ್ಕಾರ ಖರಾಬ್ ಜಮೀನುಗಳು ಒತ್ತುವರಿ ಅಕ್ರಮವಾಗಿ ನನ್ನ ಹೆಸರಿಗೆ ಏನಾದರೂ 1 ಕುಂಟೆ ಖಾತೆ ಆಗಿದ್ದರೆ ನಾನು ರಾಜೀನಾಮೆ ಕೊಡಲು ಸಿದ್ಧ ಅಂತಕ್ಕಂಥ ಮಾತನ್ನ ಸುಬ್ಬಾರೆಡ್ಡಿ ಅವರು ತಿಳಿಸಿದ್ರು. ಕಟ್ ಮಾಡಿದರೆ ಸಂದೇಶ್ ಅವ್ರು ಏನು ಹೇಳ್ತಾ ಇದ್ದಾರೆ, ನಿನ್ನ ಹೆಸರಿಗೆ ಪಾಣಿನೇ ಇಲ್ಲ ಅಂತ. ಅದೇ ಮಿಸ್ಅಂಡರ್ಸ್ಟ್ಯಾಂಡ್ ಅಂದಿದ್ದು, ಅದಕ್ಕೆ ನಾನು ಮಿಸ್ಗೈಡ್ ಇವೆಲ್ಲ. ಅವ್ರ ಹೆಸರಲ್ಲಿ ಜಮೀನಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತಲ್ಲ, ಅಕ್ರಮವಾಗಿ ಸಂಪಾದನೆ ಮಾಡಿದ್ರೆ 1 ಕುಂಟೆ ಇದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕ ಮಾತನ್ನ ಶಾಸಕರು ಹೇಳಿದ್ದು. ಇವರು ಸಂದೇಶ್ ಅವ್ರು ಏನಂದ್ರೆ, ನಿನ್ನ ಹೆಸರಲ್ಲಿ ಜಮೀನಲ್ಲಿ ಇದೆಯಲ್ಲ, ನಿನ್ನ ಹೆಸರಲ್ಲಿ ಹೊಸಕೋಟೆಯಲ್ಲಿ 30 ಎಕರೆಯಷ್ಟು ಜಮೀನಿದೆ, ನೀನು ರಾಜೀನಾಮೆ ಕೊಡಲೇಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು, ಅಲ್ಲಿ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಿದಿರ ನೀವು ನಿಮ್ಮ ಜಮೀನಿಗೆ ಅಂತ. ಸುಬ್ಬಾರೆಡ್ಡಿ ಅವರು ಅವರ ಜಮೀನುಗಳಿಗೆ ಎಂಟೈರ್ ಪ್ರಾಪರ್ಟಿಗಳಿಗೆ ಕಾಂಪೌಂಡ್ ಮಾಡಿದ್ದಾರೆ. ಮಧ್ಯದಲ್ಲಿ ಕಲ್ಲು ಬಂಡೆ ಅಂತಕ್ಕಂಥ ಒಂದು ಸರ್ವೆ ನಂಬರ್ ಜಮೀನಿದೆ ಗೌರ್ಮೆಂಟ್ದು, ಸರ್ಕಾರದ್ದು. ಇದನ್ನ ನಾನು ಏನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಸಂದೇಶ್ ಅವ್ರಿಗೆ, ನನಗೇನು ವೈಯಕ್ತಿಕ ನಿಮ್ಮ ಮೇಲೆ ದ್ವೇಷ ಇಲ್ಲ ಅಥವಾ ನಿಮ್ಮ ಹೋರಾಟಕ್ಕೆ ನಮ್ಮದೇನು ವಿರೋಧ ಇಲ್ಲ, ನಾನು ತುಂಬಾ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ ನಿಮ್ಮನ್ನು ಕೂಡ. ಇಲ್ಲಿ ಏನಾಗ್ತದೆ ಅಂದ್ರೆ, ಕಲ್ಲು ಬಂಡೆ 2025ರಲ್ಲಿ ಕಲ್ಲು ಬಂಡೆ ಅಂತ ಇರತಕ್ಕಂಥ ಜಮೀನು 26ರಲ್ಲಿ SN ಸುಬ್ಬಾರೆಡ್ಡಿ ಅವ್ರಿಗಾಗಿದ್ರೆ ಅದು ಇಲ್ಲೀಗಲ್ಲು, ಅದು ತಪ್ಪು. ಸರ್ಕಾರ ಈಗ ಖರಾಬ್ ಜಮೀನು ಅಂತೇಳಿ ಗೋಮಾಳ ಅಂತೇಳಿ 25ರಲ್ಲಿದ್ದು 26ರಲ್ಲಿ ಸುಬ್ಬಾರೆಡ್ಡಿ ಇದ್ರೆ ಅದು ಇಲ್ಲೀಗಲ್ಲು. ನಾನು ಅದನ್ನ ಹೇಳ್ತಾ ಇದ್ದೀನಿ ಸಂದೇಶ್ ಅವರಿಗೆ, ಇಲ್ಲೀಗಲ್ಲು ಲೀಗಲ್ಗೆ ನಿಮಗೂ ಕೂಡ ವ್ಯತ್ಯಾಸ ಗೊತ್ತೇ ಇದೆ. 30 ಎಕರೆ ಲೀಗಲ್ ಅಂತ ಹೇಳ್ತೀರಾ, 20 ಎಕರೆ ಖರಾಬ್ ಒತ್ತುವರಿ ಜಮೀನು ಅಂತ ಹೇಳ್ತಾರೆ. ಒತ್ತುವರಿ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕೆರೆ ಪಕ್ಕದಲ್ಲಿ ಒಂದು 10 ಎಕರೆ ತಗೊಂಡ್ರೆ ಪಕ್ಕದಲ್ಲಿ ಕೆರೆ ಇರ್ತದೆ, ಸರ್ಕಾರಗಳಿದಾವೆ. ಮತ್ತೆ ಹೊಸಕೋಟೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ತಾಲೂಕು ಪಂಚಾಯತ್ ಇದು ಆಫೀಸು ಮತ್ತೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ, ನೀವು ಬರೋ ತನಕ ಕಣ್ಮುಚ್ಕೊಂಡು ಕಾಯ್ಕೊಂಡಿದ್ಯಾ? ಯಾರಿಗೂ ಕೂಡ 199 ಭಾಗ ಸರ್ಕಾರಿ ಜಮೀನುಗಳು ಈ ದುರ್ಬಳಕೆ ಆಗಿರ್ತಕ್ಕಂಥದ್ದು ಕಮ್ಮಿ. ಹೆಚ್ಚು ಕಮ್ಮಿ ಎಲ್ಲ ಆಗಿದ್ರು ಕೂಡ ಉಪ್ಪು ತಿಂದ ಮೇಲೆ ನೀರು ಕುಡಿತಾರೆ. ಅದು ಸುಬ್ಬಾರೆಡ್ಡಿ ಅವರಾಗಿರ್ಲಿ, ಯಾರೇ ಆಗಿರ್ಲಿ, ಮಂತ್ರಿ ಆಗಿರ್ಲಿ, ಮುಖ್ಯಮಂತ್ರಿ ಆಗಿರ್ಲಿ, ಸರ್ಕಾರ ಜಮೀನುಗಳನ್ನ ಕಬ್ಬಳಿಕೆ ಮಾಡಿದಾದ್ರೆ ಅವರು ಉಪ್ಪು ತಿನ್ನುವುದಂತೂ ಗ್ಯಾರಂಟಿ. ಆ ವಿಚಾರದಲ್ಲಿ ನಮ್ದೇನು ವಿರೋಧ. ರೇಪತ್ನಹಳ್ಳಿ ಗ್ರಾಮ, ನಮ್ಮ ಹೊಸಕೋಟೆ ತಾಲೂಕು, ಸರ್ವೆ ನಂಬರ್ಗಳು 15, 16, 17, 18, 22, 23, 24 ಈ ತರ ಸೇರಿ ಸುಮಾರು ನೋಡಿ ಇಷ್ಟು ಕೆರೆಗೆ, ಇದಿಷ್ಟು ಕೆರೆ ಪೂರ್ತಿ ಕಾಂಪೌಂಡ್ ಹಾಕಿರುವಂತದ್ದು. ಕೆರೆ ಪೂರ್ತಿ ಇಲ್ಲಿಂದ ಸರ್ಕಾರಿ ಜಮೀನುಗಳು ಪೂರ್ತಿ ಒತ್ತುವರಿ, ರಾಜಕಾಲುವೆ ಪೂರ್ತಿ ಒತ್ತುವರಿ, ಎಲ್ಲ ಪೂರ್ತಿ ಒತ್ತುವರಿ ಮಾಡ್ಕೊಂಡು ದಾಖಲೆಗಳ ಸಮೇತ ನೀವು ಬರ್ರಿ, ನೀವು ಬಂದ್ರೆ ನಾನು ಪ್ರತಿಯೊಂದು ತೋರಿಸ್ತೀನಿ. ಒಂದೇ ಒಂದು ಕುಂಟೆಗೆ ನಾನು ಕಾಂಪೌಂಡ್ ಹಾಕಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿರೋ ಸುಬ್ಬಾರೆಡ್ಡಿ ಇವತ್ತು ಕೊಡ್ಬೇಕು. ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಇದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ರಿ. 25 ಎಕರೆ ಹೊಸಕೋಟೆ ತಾಲೂಕಲ್ಲಿ ಕಾಂಪೌಂಡ್ ಹಾಕಿರೋದು, 25 ಎಕರೆ ಬರ್ರಿ ಸುಬ್ಬಾರೆಡ್ಡಿ 25 ಎಕರೆ ಕಾಂಪೌಂಡ್ ಹಾಕಿರೋದು ಹೊಸಕೋಟೆ ತಾಲೂಕಲ್ಲಿ. ಏನೋ ಗೌರ್ಮೆಂಟ್ ಜಮೀನ್ಗೆ ಅವನು ಲೀಗಲ್ ಆಗಿ ತಗೊಂಡಿರೋದಲ್ಲ ನಾನು ಹೇಳ್ತಾ ಇರೋದು, ಹೊಟ್ಟೆ ಹುರಿದು ಮಾತಾಡ್ತಾ ಇರೋದು. ಬ್ಯಾನ್ ಮಾಡಿರೋದು ನನ್ನ. ಯಾಕೆ ನನ್ನ ಮೇಲೆ ಹೊಸಕೋಟೆ ತಾಲೂಕು ಆಫೀಸಲ್ಲಿ ಕೇಸ್ ಆಯ್ತು ಅರ್ಥ ಮಾಡ್ಕೊಳ್ರಿ. ಹೊಸಕೋಟೆ ತಾಲೂಕು ಆಫೀಸಲ್ಲಿ ನಾರ್ಮಲ್ ಆಗಿ ಶಾಂತಿಯುತವಾಗಿ ಹೋರಾಟ ಮಾಡಿದ ತಕ್ಷಣ ಕೇಸ್ ಮಾಡ್ತಾರೆ FIR ಅಂದ್ರೆ ಕಾರಣ ಇದು. ಅರ್ಥ ಆಯ್ತಲ್ಲ? ನೋಡಿ ಎಷ್ಟು ದೊಡ್ಡ ಕಾಂಪೌಂಡ್ ನೋಡ್ರಿ ಬರ್ರಿ. ಅದು ಪೂರ್ತಿ ಸುಬ್ಬಾರೆಡ್ಡಿ ಅವ್ರ ಬೇನಾಮಿಗಳ ಹೆಸರಲ್ಲಿ ಇರೋಂಥದ್ದಲ್ಲ ಪಾಣಿಗಳಿದು, ಸುಬ್ಬಾರೆಡ್ಡಿ ಹೆಸರಲ್ಲೇ ಇರೋದು ಪಾಣಿಗಳು. ಲೀಗಲ್ ಆಗ ಎಪ್ಪನ ಹೆಸರಲ್ಲೇ 30 ಎಕರೆ ತೋರಿಸ್ತೀನಿ. ಇಲ್ಲೀಗಲ್ ಆಗಿ ಸರ್ಕಾರಿ ಎಕರೆ, ಸರ್ಕಾರಿ ಗೋಮಾಳ, ಸರ್ಕಾರಿ ರಾಜಕಾಲುವೆ, ಸರ್ಕಾರಿ ಕೆರೆಗೆ ಇವರು ಕಾಂಪೌಂಡ್ ಹಾಕಿರುವಂತದ್ದು 20 ಎಕರೆ. 20 ಎಕರೆಗಿಂತ ಮೇಲೆ ಸರ್ಕಾರಿ ಜಮೀನು, ಸರ್ಕಾರಿ ಕೆರೆ, ಸರ್ಕಾರ ಮಾಡ್ತಾರೆ FIR ಅಂದ್ರೆ ಕಾರಣ ಇದು. ಅರ್ಥ ಆಯ್ತಲ್ಲ? ನೋಡಿ ಎಷ್ಟು ದೊಡ್ಡ ಕಾಂಪೌಂಡ್ ನೋಡ್ರಿ ಬರ್ರಿ. ಅದು ಪೂರ್ತಿ ಸುಬ್ಬಾರೆಡ್ಡಿ ಅವ್ರ ಬೇನಾಮಿಗಳ ಹೆಸರಲ್ಲಿ ಇರೋಂಥದ್ದಲ್ಲ ಪಾಣಿಗಳಿದು, ಸುಬ್ಬಾರೆಡ್ಡಿ ಹೆಸರಲ್ಲೇ ಇರೋದು ಪಾಣಿಗಳು. ಲೀಗಲ್ ಆಗ ಎಪ್ಪನ ಹೆಸರಲ್ಲೇ 30 ಎಕರೆ ತೋರಿಸ್ತೀನಿ. ಇಲ್ಲೀಗಲ್ ಆಗಿ ಸರ್ಕಾರಿ ಎಕರೆ, ಸರ್ಕಾರಿ ಗೋಮಾಳ, ಸರ್ಕಾರಿ ನೋಡಿ ಇಲ್ಲಿ ಏನಾಗ್ತದೆ, ಹೊಸಕೋಟೆ ತಾಲೂಕು 3 ಎಕರೆ 15 ಕುಂಟೆ ಅಷ್ಟು ಜಮೀನು ಕಲ್ಲು ಬಂಡೆ ಅಂತ ಇಲ್ಲಿದೆ. ಒಂದು ಕಲ್ಲು ಬಂಡೆ ಅಂತ, ಈ ಕಲ್ಲು ಬಂಡೆ ಜಮೀನು
ಈ ಜಾಗದಲ್ಲಿ ಏನಾದ್ರು ಸುಬ್ಬಾರೆಡ್ಡಿ ಅವರ ಹೆಸರು ಬಂದಿದ್ರೆ ಸುಬ್ಬಾರೆಡ್ಡಿ ಅದು ತಪ್ಪು ಅಲ್ಲ, ಅದು ಕಲ್ಲುಬಂಡೆ ಹಾಗೆ ಇದೆ. ಬ್ಯಾನ್ ಮಾಡ್ತಾರೆ ಇವರು. ಚಿಕ್ಕಬಳ್ಳಾಪುರಕ್ಕೆ ನನ್ನ ಹೊಸಕೋಟೆ ತಾಲೂಕು ಆಫೀಸಲ್ಲಿ ಹೋರಾಟ ಮಾಡಿದ ತಕ್ಷಣ ನನ್ನ ಮೇಲೆ ಕೇಸ್ ಮಾಡ್ತಾರೆ. ಯಾಕೆ ಕೇಸ್ ಮಾಡ್ತಾರೆ ಅಂದ್ರೆ ಅಧಿಕಾರಿಗಳು ಈ ತರ ಸಪೋರ್ಟ್ ಮಾಡಿರೋಂಥದ್ದು, ಕಲ್ಲು ಬಂಡೆ, ಸರ್ಕಾರಿ ಕಲ್ಲು ಬಂಡೆ ಜಾಗಕ್ಕೆ ಈ ತರ ಇಲ್ಲಿಗೆಲ್ಲ ಕಾಂಪೌಂಡ್ ಹಾಕಿರೋಂಥದ್ದು. ಸುಬ್ಬಾರೆಡ್ಡಿ ಇವತ್ತು ಸಂಜೆ ನಿನಗ್ ಮಾತನಾಡಿ ಮರ್ಯಾದೆ ಏನಾದ್ರೂ ಇದ್ರೆ ಇವತ್ತು ಸಂಜೆ ರಾಜೀನಾಮೆ ಕೊಡಬೇಕು. ಇದಕ್ಕಿಂತ ಇನ್ನ ಯಾವನು ಡಾಕ್ಯುಮೆಂಟ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಇದಕ್ಕಿಂತ ಪ್ರೂಫ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದಿಷ್ಟು ಒತ್ತುವರಿ ತೆರವು ಈ ತಿಂಗಳಲ್ಲಿ ಮಾಡಿಸ್ತೀನಿ. ಇಷ್ಟು ಒತ್ತುವರಿ ತೆರವು ತಹಸೀಲ್ದಾರ್ ಅವರು, ಹೊಸಕೋಟೆ ತಹಸೀಲ್ದಾರ್ ಅವರು ಕೇಸ್ ಮಾಡ್ತಾರೆ ಹೋರಾಟ ಮಾಡಿದ್ರೆ. ಪ್ರಜಾಪ್ರಭುತ್ವ, ನಮ್ಮ ಪ್ರಜಾಪ್ರಭುತ್ವ. ಹೊಸಕೋಟೆ ತಹಸೀಲ್ದಾರ್ ಅವರು ಕೇಸ್ ಮಾಡೋದು. ಕಾಂಪೌಂಡ್ಗೆ ನುಗ್ತಾ ಇದೀನಿ ಬರ್ರಿ, ಅವನದೆಲ್ಲ ಜಮೀನು, ಸರ್ಕಾರಿ ಜಮೀನು, ಡಾಕ್ಯುಮೆಂಟ್ ಸಮೇತ ತೋರಿಸ್ತಾ ಇದೀನಿ. ತಗೊಳ್ಳಿ ಬರ್ರಿ ಬರ್ರಿ ನೋಡ್ರಿ ಆಗಿರೋದು ಕಾಂಪೌಂಡ್ ಬರ್ರಿ ನೋಡಪ್ಪ. ಸುಬ್ಬಾರೆಡ್ಡಿ ಮೇಲೆ ಇರ್ತಕ್ಕಂಥ ಸಿಟ್ಟಿಗೆ ಈಗ ಏನು ಜಿಲ್ಲಾಡಳಿತ ಅವ್ರನ್ನ ಬ್ಯಾನ್ ಮಾಡಿದೆ, ಚಿಕ್ಕಬಳ್ಳಾಪುರ ಕಾಲಿಡಬಾರ್ದು ನೀವು ಅಂತೇಳಿ ಅಡ್ಡೆ 1 ತಿಂಗಳ ತನಕ. ಈಗ ಆ ಸಿಟ್ಟು ಮೇಲೆ ಹೊಸಕೋಟೆಗೆ ಹೋಗಿದ್ದಾರೆ. ಅಲ್ಲಿ ಜಮೀನುಗಳು ಲೀಗಲ್ ಅಂತ ಹೇಳ್ತಾ ಇದಾರೆ, ಆಮೇಲೆ ಒತ್ತುವರಿ ಅಂತ ಹೇಳ್ತಾ ಇದಾರೆ. ನೋಡೋದು ಏನಾಗುತ್ತೆ ಅಂತ. ನೋಡಪ್ಪ ಸುಮ್ಮ ನೋಡಪ್ಪ, ಕೆರೆ ಕಾಣಿಸ್ತಾನೆ ಇಲ್ಲ, ಕುಂಟಿಗೆ ಕಾಣಿಸ್ತಾನೆ ಇಲ್ಲ, ರಾಜಕಾಲುವೆ ಕಾಣಿಸ್ತಾನೆ ಇಲ್ಲ. ಅಷ್ಟು ಕಾಂಪೌಂಡ್ ಹಾಕಿರೋ ಸುಬ್ಬಾರೆಡ್ಡಿನೇ. ಸರ್ಕಾರಿ ಜಮೀನ್ಗೆ 20 ಎಕರೆಗೂ ಮೇಲೆ ಸರ್ಕಾರಿ ಜಮೀನು ಕಾಂಪೌಂಡ್ ಹಾಕಿದ್ದಾನೆ. 1 ಗುಂಟೆ ತೋರಿಸಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿರೋದು. ಕೊಡ್ಬೇಕು ಸಂಜೆ ಸುಳ್ಳಿಗೆ ರಾಜೀನಾಮೆ. ತಹಸೀಲ್ದಾರ್ ಅವರು ಈ ತರ ಡೂಪ್ಲಿಕೇಟ್ ಕಾಂಪೌಂಡ್ ಹಾಕಿರೋರ ಮೇಲೆ ಕೇಸ್ ಮಾಡಿದಿರಾ? ಹೊಸಕೋಟೆ ತಹಸೀಲ್ದಾರ್ ಅವರು ನನ್ನ ಮೇಲೆ ಕೇಸ್ ಮಾಡ್ತಾರೆ. ಏನಿದ್ರಿಂದ ಏನೈತಿ ನೋಡೋಣ ಅಂತ ಹೇಳ್ಬಿಟ್ಟಂದ್ರೆ ಕಾರಣ ಇದು ಅರ್ಥ ಆಯ್ತಲ್ಲ. ದಾಖಲೆಗಳು ಸಮೇತ ಎಲ್ಲ ಪಾಣಿಗಳು ನನ್ನ ಹತ್ರ ಐತಿ. ಸರ್ಕಾರಿ ಇದು 3 ಎಕರೆ 13 ಗುಂಟೆ. ಇದಕ್ಕೆ ಕಾಂಪೌಂಡ್ ಹಾಕಿರೋರು ಯಾರು? ಕೆರೆ ಕಾಂಪೌಂಡ್ ಹಾಕಿರೋರು ಯಾರು? ಅಲ್ಲಿ ರಾಜಕಾಲುವೆ ಬರ್ತಾರೆ, ರಾಜಕಾಲುವೆ ಕಾಂಪೌಂಡ್ ಹಾಕಿರೋರು ಯಾರು? ಇದೇ ಸುಬ್ಬಾರೆಡ್ಡಿ. ಈಗ ಸಂದೇಶ್ ಅವ್ರು ಹೇಳ್ದಂಗೆ ಅಷ್ಟು ಜಮೀನಿಗೆ ಕಾಂಪೌಂಡ್ ಹಾಕ್ದವ್ರು ಯಾರು ಅಂತ. ಈಗ ಅವ್ರ ಜಮೀನಿಗೆ ಅವ್ರು ಬೇಲಿ ಹಾಕೊಂಡಿದ್ದಾರೆ, ಕಾಂಪೌಂಡ್ ನಾನು ಒಪ್ಕೊಂತೀನಿ. ನಿಮ್ಮ ವಿಚಾರದಲ್ಲಿ 20 ಎಕರೆಯಷ್ಟು ಅಕ್ರಮ ಆಗಿದ್ರೆ, ಅಂದ್ರೆ ಅಕ್ರಮವಾಗಿ ಒತ್ತುವರಿ ಮಾಡಿದ್ರೆ ಅದು ಬಿಡಿಸ್ತಕ್ಕಂಥ ಕೆಲಸ ಮಾಡೋಣ. ಬೇಕಿದ್ರೆ ಎಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ಸರ್ಕಾರದ ಪ್ರಾಪರ್ಟಿಗಳು ಮತ್ತೆ ಉಳ್ಕೊಂಡಿದೆ, ಅದೇನು ಮಾಡ್ಕೊಂಡಿಲ್ಲ. ಶಾಸಕರು ಸುಬ್ಬಾರೆಡ್ಡಿ ಅವರು ಅದು ಅವ್ರ ಹೆಸರಿಗೇನು ಖಾತೆ ಆಗಿಲ್ಲ, ಆಗಿದ್ರೆ ಫ್ರಾಡ್ ಕೆಲಸ ಅದು. ಅವ್ರು ಇಷ್ಟೊಂದು ಸಿಹಾಕೊಂತ ಇದ್ರು ಅವರು. ಆದ್ರೆ ಸರ್ಕಾರಿ ಪ್ರಾಪರ್ಟಿ ಹಂಗೆ ಉಳಿಸಿದ್ದಾರೆ. ಅವ್ರ ಜಮೀನಿಗೆ ಮಾತ್ರ ಅವ್ರು ಕಾಂಪೌಂಡ್ ಹಾಕಿದ್ದಾರೆ. ಬೇಕಾದ್ರೆ ಸರ್ಕಾರ ನೋಡ್ಕೊಳ್ತದೆ, ಅವ್ರ ಜಮೀನು ಅವ್ರು ಬಿಡಿಸ್ಕೊಬೇಕಲ್ಲ. ತಾಲೂಕು ಆಡಳಿತ ಕಚೇರಿಯ ಕೆಲಸ ಏನು? ಅದ್ರ ಜಮೀನು ಅದು ನೋಡ್ಕೊಬೇಕಲ್ವಾ? ಇದೆ ಜಮೀನು ಇಲ್ಲ ಅಂತಲ್ಲ, ಸರ್ಕಾರದ ಜಮೀನಿದೆ. ಬದಲಿಗೆ ಸುಬ್ಬಾರೆಡ್ಡಿ ಅವ್ರು ತಗೊಂಡಿರ್ತಕ್ಕಂಥ ಜಮೀನಿಗೆ ಕಾಂಪೌಂಡ್ ಹಾಕೊಂಡಿದ್ದಾರೆ. ಅದನ್ನ ಬಿಡಿಸ್ತಕ್ಕಂಥ ಸುಬ್ಬಾರೆಡ್ಡಿ ಹೆಸರಲ್ಲೇ RTC ಬರ್ತೈತೆ. ತೋರ್ಸ್ರಪ್ಪ ನಿಮ್ ಪೌರುಷ. ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೀಡಿಯಾ ಮುಂದೆ ಹೇಳ್ದಲ್ಲ, ಚಿಕ್ಕಬಳ್ಳಾಪುರ DC ಹೇಳ್ಬಿಟ್ಟು ನಾನು ಬ್ಯಾನ್ ಮಾಡಿಸ್ತಲ್ಲ, ತಹಸೀಲ್ದಾರ್ ಹೇಳ್ಬಿಟ್ಟು, ಹೊಸಕೋಟೆ ತಹಸೀಲ್ದಾರ್ ಹೇಳ್ಬಿಟ್ಟು ನನ್ನ ಮೇಲೆ ಕೇಸ್ ಮಾಡಿಸ್ತಲ್ಲ, ಇವಾಗ ಕೊಡು ರಾಜೀನಾಮೆ. ಇನ್ನ ಜಾಸ್ತಿ ಐತೆ ನೀನು ಮಾಡಿರೋದು. 1-2 ಹಗರಣಗಳೆಲ್ಲ ಇನ್ನ ಜಾಸ್ತಿ ಐತೆ. ತಪ್ಪೇ ಮಾಡ್ದಿರ ಇರೋ ನಾನು ನೀನು ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀನಿ. ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ. ಈ ಜಾಗ ನಮ್ಮ ಅನಗೊಂಡಹಳ್ಳಿ ಹೋಬಳಿ, ಹೊಸಕೋಟೆ ತಾಲೂಕು ಅನಗೊಂಡಹಳ್ಳಿ ಹೋಬಳಿ, ಅಂದೇನಹಳ್ಳಿ ಪಕ್ಕದಲ್ಲೇ ಊರಿದು. ಬಸೇಪತ್ನಹಳ್ಳಿ ಅಂತ ಹೇಳ್ಬಿಟ್ಟು ಈ ಗ್ರಾಮ. ಈ ಗ್ರಾಮದ ಕೆರೆ ನೋಡಿ, ಇಲ್ಲೈತಿದ್ದು ಕೆರೆ. ಈ ಕೆರೆ ಪಕ್ಕದಲ್ಲೇ ನೋಡಿ, ಅದೆಲ್ಲ ಕೆರೆನೆ. ಏನ್ ಈ ಕಾಂಪೌಂಡ್ ಹಾಕೋರೆ ನೋಡಿ, ಇವಾಗ ಅಲ್ಲಿ ಕಾಂಪೌಂಡ್ ಹಾಕೋರೆ. ಆ ಕಾಂಪೌಂಡ್ ಕೂಡ ಕೆರೆನೆ ಅದು ನೋಡಿ, ಅಲ್ಲಿ ಹಾಕಿರೋ ಕಾಂಪೌಂಡ್. ಆ ಕೆರೆಗೂ ಸೇರಿಸಿ, ಸಾರ್ವಜನಿಕರ ಕೆರೆನೂ ಸೇರಿಸಿ ನೋಡಿ, ಅದೆಲ್ಲ ಸೇರಿಸಿ ಕಾಂಪೌಂಡ್ ಹಾಕೊಂಡಿರುವಂತದ್ದು ನೋಡಿ. ಅದ್ರ ಹಿಂದೆ ಮರ ಅದೆಲ್ಲ ಹಿಂದೆ ಕಾಣಿಸ್ತೈತಲ್ಲ, ಅದಷ್ಟು ಜಾಗ ಈ ತರ ಕಾಂಪೌಂಡ್ ಹಾಕ್ತಾರೆ. ಇಲ್ಲೇ ಐತೆ ಸರ್ಕಾರಿ ಭೂಮಿ, ಸರ್ಕಾರಿ ಭೂಮಿ ಇಲ್ಲೇ ಐತೆ. ಈ ಸರ್ಕಾರಿ ಭೂಮಿಗೆ ಇಲ್ಲೇ ನಿಂತ್ಕೊಂಡು ಕಾಂಪೌಂಡ್ ಹಾಕ್ತಾನೆ. ಈ ಜಾಗ ಸರ್ವೆ ನಂಬರ್ 15. ಇದು ಒಟ್ಟಾರೆ ಕಲ್ಲು ಬಂಡೆ ಜಾಗ. ಇದು ಟೋಟಲ್ ಏನ್ ಸಂದೇಶ ಅವ್ರು ತೋರಿಸ್ತಾರೆ ಇಷ್ಟು ಕೂಡ ಸರ್ಕಾರದ ಜಮೀನು. ಅವರು ಆ ಕಡೆ ತಗೊಂಡಿರ್ತಕ್ಕಂಥ ಜಮೀನಿಗೆ ಶಾಸಕರು ಸುಬ್ಬಾರೆಡ್ಡಿ ಅವರು ಕಾಂಪೌಂಡ್ ಹಾಕಿದ್ದಾರೆ. ಅದನ್ನ ಹೇಳ್ತಾ ಇರೋ ವಿಚಾರ. ಕಲ್ಲು ಬಂಡೆ ಕುಂಟೆಗಳೆಲ್ಲ ಐತೆ ನೋಡಿ, ಅದು ಕುಂಟೆ ಅದು ಪಾಪ. ಆ ಕುಂಟೆಗೆ ಸಂಬಂಧಪಟ್ಟಂಗೆ ಈ ಕಾಂಪೌಂಡ್ ಹಾಕೊಂಡು ಇದನ್ನ ಒತ್ತುವರಿ ಮಾಡ್ಕೊಂಡಿರೋ ಮೇಲೆ ಫೈರ್ ಆಗಿಲ್ಲ. ನಾನು ಹೊಸಕೋಟೆಯಲ್ಲಿ ಹೋರಾಟ ಮಾಡಿದ್ದೆ ಬೇರೆ ವಿಚಾರ. ನಾನು ಯಾವ್ದೋ ವಿಚಾರಕ್ಕೆ ಮಾಡಿದ್ರೆ ಯಾವ್ದೋ ವಿಚಾರಕ್ಕೆ ನನ್ನ ಮೇಲೆ FIR ಮಾಡಿದ್ರು. ಆಗ ಯೋಚನೆ ಮಾಡಿದೆ, ಯಾರೋ ಇದರಿಂದ ತುಂಬಾ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇದಾರೆ ಅಂತ ಬಿಟ್ಟು. ಅವಾಗೇ ಗೊತ್ತಾಗಿತ್ತು ಸುಬ್ಬಾರೆಡ್ಡಿನೇ ಮಾಡ್ತಾ ಇರೋದು. ಈಗ ಸಂದೇಶನಿಗೆ ಒಂದು ವಿಚಾರ ತಿಳಿಸ್ತೀನಿ. ಇಲ್ಲಿ ಏನು ಕಲ್ಲು ಬಂಡೆ ಎಲ್ಲ ಗುಣಿಗಳಿದಾವೆ, ಅಷ್ಟನ್ನು ಕಲ್ಲು ಬಂಡೆಯಾಗೇ ಇದೆ.
ಅವ್ರ ಜಮೀನ್ಗೆ ಆ ಕಡೆ ಅವರು ಕಾಂಪೌಂಡ್ ಹಾಕ್ಸ್ಕೊಂಡಿದ್ದಾರೆ. ಈ ಜಮೀನನ್ನ ಅವರು ಒತ್ತುವರಿ ಮಾಡಿ ಅವ್ರಿಗೇನಾದ್ರು ಅವ್ರ ಕೆಲಸಗಳಿಗೆ ಏನಾದ್ರು ಬಳಕೆ ಮಾಡ್ಕೊಂಡಿದ್ರೆ ಈ ಕಂಡುಬಲೆ ಇದು ಕಲ್ಲು ಬಂಡೆ ಜಮೀನ, ಆವಾಗ ಅವರು ತಪ್ಪು ಮಾಡಿದಂಗೆ. ಅಥವಾ ಅವ್ರೇನಾದ್ರು ಅವರ ವೈಯಕ್ತಿಕ ವಿಚಾರಗಳಿಗೆ ಬಳಕೆ ಮಾಡಿದ್ರೆ, ಬಳಕೆ ಮಾಡಿಲ್ಲ, ಅದು ಹಾಗೆ ಇದೆ, ಕಲ್ಲು ಬಂಡೆ ಜಮೀನು ಹಾಗೆ ಇದೆ. ಅವರು ಸ್ವಂತ ಜಮೀನಿಗೆ ಬೇಲೆ ಹಾಕೊಂಡಿದ್ದಾರೆ. ಅದನ್ನ ಜಮೀನಿಗೆ ಅಕ್ರಮ ಕಾಂಪೌಂಡ್ ಹಾಕಿರೋಂಥ ಸುಬ್ಬಾರೆಡ್ಡಿ ಅಂತ ಹೇಳ್ಬಿಟ್ಟೆ 20-25 ಎಕರೆ ಮೇಲೆ ಇಲ್ಲಿ ಬಂದು ಸರ್ಕಾರಿ ಜಮೀನುಗಳಿಗೆ ಕಾಂಪೌಂಡ್ ಹಾಕಿರೋಂಥದ್ದು, ಸರ್ಕಾರಿ ಪಾಣಿ ಇರೋ ಜಾಗಕ್ಕೆ ಸುಬ್ಬಾರೆಡ್ಡಿ ಕಾಂಪೌಂಡ್ ಹಾಕಿರೋಂಥದ್ದು. ನೋಡಿ ಆ ಕಡೆ ಇರುವಂಥ ಜಮೀನು ಸರ್ವೆ ನಂಬರ್ 16, ಅದು ಇದೇ ಸುಬ್ಬಾರೆಡ್ಡಿ ಬೇರೆಯವ್ರಿಗೆ ಯಾರಿಗೂ ಲೀಸು ಕೊಟ್ಟಿದ್ದಾರೆ, ಆದ್ರೆ ಪಾಣಿ ಮಾತ್ರ ಸುಬ್ಬಾರೆಡ್ಡಿ ಹೆಸರಲ್ಲಿ ಬರ್ತಾ ಇದೆ. ಈಗ ಇವರು ಅದು ಯಾವ ತರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒತ್ತುವರಿ ತೆರವು ಮಾಡಿಸ್ತಾರೆ. ನನಗೆ ತಿಂಗಳಲ್ಲಿ ಒತ್ತುವರಿ ನೋಡಿ ಕಾಂಪೌಂಡ್ ಎಲ್ಲ ತೆರವಾಗಬೇಕು, ಈ ತಿಂಗಳಲ್ಲಿ ಕಾಂಪೌಂಡ್ ಪೂರ್ತಿ ತೆರವಾಗಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿಂದ ಮಾಡ್ತೀನಲ್ಲ ಹೋರಾಟ, ಅದು ಬೇರೆ ಹೋರಾಟ. ಇವತ್ತು ಸಂಬಂಧಪಟ್ಟಂಗೆ ಹೊಸಕೋಟೆ ನಮ್ಮ ನಗೊಂಡಹಳ್ಳಿ ಹೋಗ್ಲಿ ಜೆ ಬಸವಪಟ್ಟನಹಳ್ಳಿ ಸರ್ಕಾರಿ ಜಾಗ ಇದು ಅಂತ ಬಿಟ್ಟೈತೆ, ಸರ್ಕಾರಿ ಗೋಮಳ್ಳ. ಈ ಜಾಗನ ನನ್ನ ಮೇಲೆ ಕೇಸ್ ಮಾಡಿರೋಂಥ ತಹಸೀಲ್ದಾರ್ ಅವರೇ, ಹೊಸಕೋಟೆಯಲ್ಲಿ ನನ್ನ ಮೇಲೆ ಕೇಸ್ ಕೊಟ್ಟಿರೋಂಥ ತಹಸೀಲ್ದಾರ್ ಅವರೇ ಈ ಜಾಗ ನುಡಿಸ್ಬೇಕು. ಥ್ಯಾಂಕ್ ಯು. ಜೈ ಭೀಮ್. ಇಲ್ಲಿ ಸಂದೇಶ್ ಅವ್ರ ಇಂಟೆನ್ಷನ್ ಕರೆಕ್ಟ್ ಆಗಿದೆ. ಅವರು ನಡೆಸ್ತಕ್ಕಂಥ ಹೋರಾಟದ ಬಗ್ಗೆ ಅಭಿಪ್ರಾಯಗಳು ಯಾರು ವ್ಯಕ್ತಪಡಿಸೋಕ್ಕಾಗಲ್ಲ ವಿರೋಧವಾಗಿ. ನಾವೆಲ್ಲರೂ ಕೂಡ ಎಲ್ಲ ಮಾಧ್ಯಮಗಳು ಕೂಡ ಸಹಕಾರ ಕೊಡ್ತಕ್ಕಂಥ ಕೆಲಸಗಳಿವೆಲ್ಲ. ಇಲ್ಲಿ ಏನಾಗಿದೆ, ಈಗ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬ್ಯಾನ್ ಮಾಡಿದ್ದಾರೆ ಅಂತೇಳಿ ಅವರು ಹೊಸಕೋಟೆ ತಾಲೂಕು ಹೋಗ್ಬಿಟ್ಟು ಹೋರಾಟ ಮಾಡ್ತಕ್ಕಂಥ ವಿಚಾರಕ್ಕೆ ಅಲ್ಲಿ 30 ಎಕರೆ ಅಷ್ಟು ಶಾಸಕರದಿದೆ, 20 ಎಕರೆ ಖರಾಬು ಸರ್ಕಾರದ್ದಿದೆ, ಆದ್ರೆ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವರ ಜಮೀನಿಗೆ ಅವರು ಬೇಲಿ ಹಾಕೊಂಡಿದ್ದಾರೆ. ಈಗ ಸೋಲಾಪುರದ ಏನಿದೆ 3ನೇ ತಾರೀಕೇನೋ ಅದು ಆದೇಶ ಮುಗಿದ ಮೇಲೆ ಜಿಲ್ಲಾಡಳಿತ ಬಂದು ಹೋರಾಟ ಮಾಡ್ತಾರಲ್ಲ, ಅದಕ್ಕೆ ಬೇಕಿದ್ರೆ ಏನಾದರೂ ಶಾಸಕರದು ಶಾಮೀಲಾಗಿ ಅವರ ಅಥವಾ ಸಂಬಂಧಪಟ್ಟವ್ರಿಗೆ ಏನಾದ್ರು ಖಾತೆಗಳು ಅಲ್ಲೇನಾದ್ರು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಆ ವಿಚಾರದ ಬೇಕಾದ್ರೆ ವರದಿ ಮಾಡೋಣ. ಅಲ್ಲಿ ತನಕ ನಾವು ಯಾವತ್ತೂ ಕೂಡ ಹೋರಾಟಗಾರನ ಒಬ್ಬರನ್ನ ತೇಜೋವಧೆ ಮಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ಏನೋ ಬೆಳೆಸ್ತಕ್ಕಂಥದ್ದು ಅಥವಾ ತುಳಿತಕ್ಕಂಥ ಕೆಲಸಗಳಿಗೆ ಯಾರು ಕೂಡ ಕೈ ಹಾಕ್ತಕ್ಕಂಥ ಜಾಯಮಾನ ನಮ್ದಲ್ಲ. ನಾವೇನಾದ್ರೂ ಕೂಡ ಮುಖಾಮುಖಿನೇ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಸಂದೇಶ್ ಅವರು ಈ ಸುಬ್ಬಾರೆಡ್ಡಿ ಅವರ ರಾಜೀನಾಮೆ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತಕ್ಕಂಥ ಒಂದು ವಿಚಾರವನ್ನು ನನ್ನ ಹತ್ರ ಪ್ರಸ್ತಾಪ ಮಾಡಿದಾಗ ನನಗೆ ಗೊತ್ತಿದ್ದು ಇಷ್ಟೇ ವಿಚಾರ. ಏನಂತ ಪ್ರಸ್ತಾಪ ಮಾಡೋಣ, ರಾಜೀನಾಮೆ ಕೇಳಲಿಕ್ಕೆ ಶಾಸಕರನ್ನ ಲೀಗಲ್ ಆಗಿ ತಗೊಂಡಿರ್ತಕ್ಕಂಥ ಜಮೀನು ಎಲ್ಲರೂ ಯಾಕೆ ತಗೊಂಡಿದ್ದಾರೆ, ಅವರು ಹಾಗೆ ತಗೊಂಡಿದ್ದಾರೆ. ಒತ್ತುವರಿ ಆಗಿರ್ತಕ್ಕಂಥದ್ದು ಅದು ನೀವು ಹೇಳ್ದಂಗೆ ಏನಾರು, ಈಗ ನಾನು ಅದನ್ನ ಹೇಳಿದ್ದು, ದುಂಡುತೋಪು ಅಥವಾ ಕಲ್ಲು ಬಂಡೆ ಅಂತಕ್ಕಂಥ ಜಮೀನು 25ರಲ್ಲಿದ್ದು 26ರಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಹೆಸರು ಬಂದಿದ್ರೆ ಅದು ತಪ್ಪು. ಅದು ಬೇಕಾದ್ರೆ ಅವ್ರು ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಕ್ತಿನೋ ಇಲ್ಲ, ಅವ್ರ ಮೇಲೆ ಹೋರಾಟಗಳು ಸ್ಟಾರ್ಟ್ ಆಗ್ತಾ ಇತ್ತು. ಈಗ ಅವ್ರು ತಗೊಂಡ್ರ ಜಮೀನಿಗೆ ಬೇಲೆ ಹಾಕೊಂಡಿದ್ದಾರೆ, ಮಿಕ್ಕಿದ್ದು ಉಳಿಕೆದು ಹಾಗೆ ಇದೆ, ಅದು ಜಿಲ್ಲಾಡಳಿತ ನೋಡ್ಕೊಂಡ್ರೆ ಅದ್ರ ತಪ್ಪದು. ಈ ಯಜ್ಞಗಳು ತಿಂದಂಗೆ ತಹಶೀಲ್ದಾರ್ಗಳು ದಂಡಾಧಿಕಾರಿಗಳೆಲ್ಲ ತಿಂದು ಆಫೀಸ್ಗಳೆಲ್ಲ ಮಲಗಿದ್ರೆ ಯಾರೇನು ಮಾಡೋಕ್ಕಾಗ್ತದೆ? ಅದಕ್ಕೆ ನಾನು ಯುವ ಹೋರಾಟಗಾರನ್ನ ಯಾರು ಆಗಲ್ಲ. ಈ ಕೇಸ್ಗಳು ಆಗ್ತಕ್ಕಂಥದ್ದು ಅಥವಾ ಅವ್ರನ್ನ ಬೆದರಿಸ್ತಕ್ಕಂಥದ್ದು ಇವು ಕೂಡ ದಂಡಾಧಿಕಾರಿಗಳು ಮಾಡಬಾರ್ದಲ್ಲಿ. ಕೇಳಿರ್ತಕ್ಕಂಥದ್ದೇನು, ಅಲ್ಲಿ ಒತ್ತುವರಿ ಆಗಿದೆ ಅಂತಕ್ಕಂಥ ಒತ್ತುವರಿನ ಬಿಡಿಸ್ಬೇಕಲ್ವಾ? ಈಗ MLAಗಳೆಲ್ಲ ಗ್ರಾಮ ಮಟ್ಟದಿಂದ ಜನಸಾಮಾನ್ಯರಿಂದ ಹಿಡಿದು ಸರ್ಕಾರದ ತನಕ ಕೂಡ ಎಲ್ಲರೂ ಒತ್ತುವರಿ ಮಾಡಿದ್ದಾರೆ. ಒತ್ತುವರಿ ಅಂದ್ರೆ ಇದ್ದಾರೆ ಅಂತ. ಕೆರೆಗಳಲ್ಲೂ ಕೂಡ ಕೆಲವು ಜಮೀನಲ್ಲಿ ಅವ್ರು ಇರ್ತಾರೆ, ಹಳ್ಳಿಗಳಲ್ಲೂ ಕೂಡ ಸುಮಾರು ಕೆರೆಗಳೆಲ್ಲ ರೈತರು ಒತ್ತುವರಿ ಮಾಡಿಬಿಟ್ಟಿದ್ದಾರೆ. ಬಿಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಅದಕ್ಕೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾನೂನು ತರಬೇಕಾಗಿದೆ. ಸರ್ಕಾರ ಜಮೀನ ಯಾರು ಒತ್ತುವರಿ ಮಾಡ್ತಾರೋ ಅವ್ರಿಗೆ ಇಂಥದ್ದೇ ಶಿಕ್ಷೆ ಅಂತಕ್ಕಂಥದ್ದು ಇಲ್ಲ. ಅಲ್ಲಿ ಬರ್ತಾರೆ, ಬಿಡಿಸ್ತಾರೆ. ಇನ್ನು ಅದರಲ್ಲಿ MLAಗಳು ಅಂತಂದ್ರೆ MLAಗಳು ಹೇಳ್ತಕ್ಕಂಥದ್ದು 30 ಎಕರೆ ಅವ್ರು ತಗೊಂಡಿದ್ದಾರೆ, ಅವ್ರ ಜಮೀನಿಗೆ ಅವರು ಇದು ಕಾಂಪೌಂಡ್ ಹಾಕ್ಸಿದ್ದಾರೆ. ಉಳಿದಿದ್ದು 20 ಎಕರೆ ಕೂಡ ಹಾಗೇ ಇದೆ. ಸರ್ಕಾರ ಅದು ಯಾವಾಗ ಬೇಕು ಅವಾಗ ಬಿಡಿಸ್ಕೊಂತದೆ. ಸಂದೇಶ್ ಅವರು ಇಲ್ಲ, ಇಲ್ಲಿ ಅದೇನಂತ ಶಾರ್ಟ್ ಟೆಂಪರ್, ಚಿಕ್ಕಬಳ್ಳಾಪುರಕ್ಕೆ ನನಗೆ ಅನುಮತಿ ನಿರಾಕರಣೆ ಮಾಡಿದ್ರು, DC ಇಂದ ಆದೇಶ ಬಂತೇಳಿ ಇವ್ರು ಸಿಟ್ಟಿಗೆ ಏನಾರು ಹೋಗ್ಬಿಟ್ಟು ಹೊಸಕೋಟೆಯಲ್ಲಿ ವರದಿ ಮಾಡಿದ್ರು, ನಮಗೆ ಗೊತ್ತಿಲ್ಲ. ಇಷ್ಟು ವಿಚಾರಗಳು. ಹಾಗಾಗಿ ಸಂದೇಶ್ ಅವರು ನೀವು ರಾಜೀನಾಮೆ ಕೊಡಿ, ಶಾಸಕ ಸುಬ್ಬಾರೆಡ್ಡಿ ಅವರು ಅಂತ ಇದ್ದಾರೆ. ಸುಬ್ಬಾರೆಡ್ಡಿ ಅವರು ನಾನು ಕೊಡಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಈ ವಿಚಾರಗಳನ್ನು ನೋಡೋಣ, ಇವರಿಬ್ಬರದು ಇನ್ನು ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.